ಖಂಡಿತವಾಗ್ಲೂ ಎಲ್ಲರ ಒಂದು ಜೀವನದಲ್ಲಿ ಏನಾದರೂ ಒಂದು ತಪ್ಪು ಕೆಲಸ ಮಾಡಿದ್ಮೇಲೆ ಅದನ್ನ ತಿಳ್ಕೊಂಡು ಮುಂದೆ ನಾವು ಅದನ್ನ ನುಗ್ಗಿ ಹೋಗ್ಬೇಕು. ಅದರಿಂದ ನಾವು ಏನಾದರೂ ಆಗಲಿ ನಾವು ಜೀವನ ಮಾಡೋದಕ್ಕೆ ಅಲ್ಲಿ ನಾವು ಸಕ್ಸಸ್ ಆಗೋದಕ್ಕೆ ಒಂದು ನಮ್ಗೆ ಹೆಲ್ಪ್ ಆಗುತ್ತೆ. ಮತ್ತೆ ಇವ್ರಿಗೆ ಸೀತೆದೇವಿಗೆ ಒಂದು ಆಶ್ರಯ ಕೊಡ್ತಾರೆ, ಅಲ್ಲಿ ಅವ್ರಿಗೆ ನವಕೃಷ್ಣ ಅಂತ ಮಕ್ಕಳು ಜನ್ಮ ಆಗುತ್ತೆ. ಮತ್ತೆ ಅದರಿಂದ ಒಂದು ದೊಡ್ಡ ರಾಮಾಯಣ ಕ್ರಿಯೇಟ್ ಅವರ ಜಯಂತಿಯನ್ನ ನಾವು ದಿನಾಂಕ ನಿಗದಿ ಮಾಡೋದಿಲ್ಲ. ಅದಕ್ಕೆ ಕಾರಣ ಇಷ್ಟೇ, ಅಕ್ಟೋಬರ್ ಅಲ್ಲಿ ಅಥವಾ ನವೆಂಬರ್ ಅಲ್ಲಿ ಅಥವಾ ಸೆಪ್ಟೆಂಬರ್ ಅಲ್ಲಿ ಈ 3 ತಿಂಗಳಲ್ಲಿ ಮಹಾನವಮಿ, ಹಿಂದೂಗಳ ಹಬ್ಬ ದಸರಾ ಹಬ್ಬ ಅಂತ ಏನ್ ಬರ್ತೀವಿ, ಆ ದಸರಾ ಹಬ್ಬದಲ್ಲಿ ಮಹಾನವಮಿ ಅಂತ ಏನು 9 ದಿನಗಳ ಕಾಲ ನವಮಿಯನ್ನ ಆಚರಣೆ ಮಾಡ್ತೀವಿ. ಅದು ನಮ್ಮ ಭಾರತ ದೇಶದ ಅತ್ಯಂತ ಶ್ರೇಷ್ಠವಾದಂತಹ ಹಬ್ಬ. ಈ ದಸರಾ ಹಬ್ಬದಲ್ಲಿ ಕಳೆದ ನಂತರ ಸೀಗೆ ಹುಣ್ಣಿಮೆ ಅಂತ ಬರುತ್ತೆ. ಆ ಸೀಗೆ ಹುಣ್ಣಿಮೆ ಮಹರ್ಷಿ ವಾಲ್ಮೀಕಿಯವರ ಅದ್ಭುತ ದಿನ. ಸೊ ಇಂಥ ಒಂದು ಹುಣ್ಣಿಮೆಯ ದಿನದಂದು ನಾವು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಆಚರಣೆ ಮಾಡ್ತೀವಿ. ಅದಕ್ಕೆ ದಿನಾಂಕ ಇರಲ್ಲ. ಯಾವ ದಿನ ಹುಣ್ಣಿಮೆ ಸೀಗೆ ಹುಣ್ಣಿಮೆ ಬರ್ತದೆ ಆ ದಿನಾಂಕದಂದು ನಾವು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಇಡೀ ಭಾರತದಾದ್ಯಂತ ಆಚರಣೆ ಮಾಡ್ತೇವೆ. ಇದು ಮುಖ್ಯವಾಗಿ ಪಂಜಾಬ್, ರಾಜಸ್ಥಾನ, ಉತ್ತರ ಪ್ರದೇಶ ಈ ಭಾಗಗಳಲ್ಲಿ ಮಹರ್ಷಿ ವಾಲ್ಮೀಕಿಯನ್ನ ಜಯಂತಿಯನ್ನ ಅತ್ಯಂತ ಹೆಚ್ಚಾಗಿ ಯಾಕೆ ಹಾಗೆ ಮಾಡ್ತೀವಿ ಅಂತಂದ್ರೆ ಅಲ್ಲಿ ಮಹರ್ಷಿ ವಾಲ್ಮೀಕಿಗಳ ಒಂದು ಪ್ರತೀತಿ ಇದೆ. ಕಳೆದ ಸುಮಾರು 300 ಕ್ರಿಸ್ತ ಪೂರ್ವ 300 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಮಹರ್ಷಿ ವಾಲ್ಮೀಕಿಗಳು ಅವರ ಇತಿಹಾಸ, ಅವರ ಜನ್ಮ, ಅವರ ಹೆಸರು, ಅವರು ಯಾವ ರೀತಿ ಪರಿವರ್ತನೆ ಆದ್ರು ಎಲ್ಲವನ್ನ ನಮ್ಮ ಸದಸ್ಯರು ಹೇಳಿದ್ದಾರೆ, ನಮ್ಮ ಉಪಾಧ್ಯಕ್ಷರು ಹೇಳಿದ್ದಾರೆ. ಅದರಿಂದ ಅದನ್ನ ಹೆಚ್ಚಿಗೆ ಹೇಳೋದು ಬೇಡ. ಸೊ ಮಹರ್ಷಿ ವಾಲ್ಮೀಕಿಗಳು ಏನು ಮಹಾಭಾರತದ ಒಂದು ರಾಮಾಯಣ ಮಹಾಕಾವ್ಯ ಅಂತ ಏನ್ ರಚನೆ ಮಾಡಿದ್ದಾರೆ, ಆ ಮಹಾಕಾವ್ಯವನ್ನ ರಚನೆ ಮಾಡೋದಕ್ಕೆ ತೆಗೆದುಕೊಂಡಂತಹ ದಿನಗಳು ಅಥವಾ ತೆಗೆದುಕೊಂಡಂತಹ ಪದಗಳು ಅಥವಾ ತೆಗೆದುಕೊಂಡಂತಹ ಶ್ಲೋಕಗಳ ಬಗ್ಗೆ ಹೇಳ್ಬೇಕಂದ್ರೆ ಸುಮಾರು ನಮ್ಮ ಗ್ರಂಥ ಅಂತ ನಾವೇನ್ ಹೇಳ್ತೀವಿ, ರಾಮಾಯಣ ಗ್ರಂಥ ಸುಮಾರು 24,000 ಶ್ಲೋಕಗಳನ್ನ ಒಳಗೊಂಡಿದೆ. ಆ 24,000 ಶ್ಲೋಕಗಳನ್ನ ಇವತ್ತು ಬರೀಬೇಕಾದ್ರೆ ನಾವು 100 ವರ್ಷಗಳು ತಗೊಂತೀವಿ, ಕಲಿತೀವಿ. ಒಂದು ಶ್ಲೋಕವನ್ನ ನಾವು ಉಚ್ಚಾರ ಮಾಡ್ಬೇಕಂತಂದ್ರೆ ನಮಗೆ ತೊದಲಿರುತ್ತೆ, ನಾವು ಉಚ್ಚಾರಣೆ ಮಾಡಕ್ಕಾಗಲ್ಲ. ಅಂತ ಇತಿಹಾಸ ಅವಾಗ ಯಾವುದೇ ಪುಸ್ತಕ ಇರಲಿಲ್ಲ, ಪೆನ್ ಇರಲಿಲ್ಲ, ಬರವಣಿಗೆ ಇರಲಿಲ್ಲ, ಏನೂ ಇಲ್ಲದೆ ಇರತಕ್ಕಂಥ ಕಾಲದಲ್ಲಿ 324,000 ಶ್ಲೋಕಗಳನ್ನು ಒಳಗೊಂಡು 7 ಖಂಡಗಳನ್ನು ಒಳಗೊಂಡು ಸುಮಾರು 2,80,002 ಪದಗಳನ್ನು ಒಳಗೊಂಡಂತಹ ಅದ್ಭುತವಾದಂತಹ ಮಹಾಕಾವ್ಯವನ್ನ ರಾಮಾಯಣವನ್ನು ಬರೆದಂತಹ ಮಹಾಜ್ಞಾನಿ ನಮ್ಮ ವಾಲ್ಮೀಕಿ ಮಹರ್ಷಿ ಅವರು. ಸೊ ಇದು ಇತಿಹಾಸ. ಸೊ ಈ ಹಿನ್ನೆಲೆಯಲ್ಲಿ ಯಾಕೆ ರಾಮಾಯಣ ಬರೋದು, ಯಾಕೆ ರಾಮಾಯಣ ಸೃಷ್ಟಿಯಾಗಿ ಮಕ್ಕಳಿಗೆ ಇತಿಹಾಸ ಗೊತ್ತಾಗ್ತಾ ಇಲ್ಲ, ರಾಮನ ಬಗ್ಗೆ ಪುರಾವೆಗಳು ಸಿಗ್ತಾರೆ. ಇಂಥ ಒಂದು ಮಾನ್ಯನ್ನ ನಾವು ಪಟ್ಟಣ ಪಂಚಾಯಿತಿಗೆ ಸೀಮಿತ ಆಗಬಾರ್ದು. ಒಂದು ಸಮುದಾಯದ ಭವನದಲ್ಲಿ ಎಲ್ಲ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಮುಖಂಡರು ಕರೆಸಿ ಒಂದು ಕಾರ್ಯಕ್ರಮ ಆಗಬೇಕು ಅಂತೇಳಿ ನಮ್ಮ ಚೀಫ್ ಆಫೀಸರು ಮತ್ತು ಎಲ್ಲ ನಮ್ಮ ಸದಸ್ಯರುಗಳು ಒಳಗೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮ ಆಯೋಜನೆಗೆ ಎಲ್ಲ ಸಮುದಾಯದ ಮುಖಂಡರು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಊರಿನ ಮುಖಂಡರು, ಎಲ್ಲ ಸಂಘಟನೆಯ ಮುಖಂಡರು, ಪತ್ರಿಕಾ ಮಾಧ್ಯಮ ಸ್ನೇಹಿತರು ಒಳಗೊಂಡು ಇವತ್ತು ಕಾರ್ಯಕ್ರಮ. ಸಾಕಷ್ಟು ಕಷ್ಟ ಬರುತ್ತೆ. ಮನೆ ದಿನಚರಿ ನಡಿಬೇಕಂದ್ರೆ ಬಹಳ ಕಷ್ಟ ಆಗುತ್ತೆ. ತಿನ್ನೋದಕ್ಕೆ ಒಂದೊಟ್ಟು ಊಟಕ್ಕೆ ಕೂಡ ಸರಿ ಮಾಡೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಅವರು ಕಾಡಿಗೆ ಹೋಗ್ತಾರೆ. ಕಾಡಿನ ಜನರ ಜೊತೆ ಬೆರೆತು ಅಲ್ಲಿ ಸಂಸಾರ ಸಾಗುವಂಥ ಕಾಲದಲ್ಲಿ ಬೇಟೆಗೆ ಹೋಗ್ತಾರೆ. ಬೇಟೆಯಿಂದ ತರಂತ ತಿಂಡಿ ತಿನಿಸುಗಳು, ಮಾಂಸಗಳು, ಅದನ್ನ ಮನೆ ಮಕ್ಕಳಿಗೆ ಸಂಸಾರಕ್ಕೆ ಸಾಕಾಗಲ್ಲ ಅನ್ನೋ ಸಂದರ್ಭದಲ್ಲಿ ಅವರು ಏನು ಬರುವಂಥ ದಾರಿ, ಕಾಡಿನ ಮಧ್ಯೆ ಬರುವಂಥ ಹಾದಿ ಹೋಗುವಂತಹ ದಾರಿಯಲ್ಲಿ ಅದೇ ರೀತಿ ಒಂದು ರೀತಿ ಕಾಡಿನಲ್ಲಿ